ಹಣೆಮಣಿದು ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದ ಈಗ ತಾನೇ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿರುವಂಥ ಸನ್ಮಾನ್ಯ ಶ್ರೀ ಸಂಜು ಜಾಧವ್ ಅವರೇ, ಲೋಕೇಶ್ ಸ್ವಾಮಿ ಅವರೇ ಹಾಗೂ ಕೋರ್ಟಾದ ಶ್ರೀ ಸ್ನೇಹಿತರಾದ ರಾಮ್ ಶೆಟ್ಟಿ ಬಿರಾದರ್ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೇ, ಬಂಧುಗಳೇ, ಮಾತೆಯರೇ, ಮಾಧ್ಯಮದ ಸ್ನೇಹಿತರೇ, ಈ ವರ್ಷ ವಿಶೇಷವಾಗಿ ನಮ್ಮ ಪೂಜ್ಯರು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಮಠದ ಪೀಠಾಧ್ಯಕ್ಷರಾದ ನಂತರ ಏನು ಶ್ರಾವಣ ಮಾಸದಲ್ಲಿ ಉಪನ್ಯಾಸ ಮಾಲೆ ಜರುಗುತ್ತಿತ್ತೋ ಆ ಎಲ್ಲ ಉಪನ್ಯಾಸಗಳಿಗಿಂತಲೂ ಭಿನ್ನವಾಗಿರುವಂಥ ವಿಷಯವನ್ನು ಇವತ್ತು ಈ ವರ್ಷ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ವರ್ಷದ ಶ್ರಾವಣ ಮಾಸದ ಉಪನ್ಯಾಸ ಮಾಲೆಯ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿರುವಂಥ ಅನೇಕ ಸ್ನೇಹಿತರು, ಈ ಮಠದ ಭಕ್ತರು ಹಲವಾರು ವಿಷಯಗಳನ್ನು ಇಟ್ಕೋಬೇಕು ಅಂತ ತಿಳ್ಕೊಂಡು ಪ್ರಸ್ತಾಪ ಮಾಡಿದರು. ಅದರಲ್ಲಿ ಅವೆಲ್ಲ ವಿಷಯಗಳಿಗಿಂತಲೂ ಇವತ್ತು ಈ ವರ್ಷದ ವಿಷಯ ಶ್ರೀ ರುದ್ರಮುನಿ ಶಿವಾಚಾರ್ಯರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಕುರಿತು ವಿಶೇಷ ಉಪನ್ಯಾಸವನ್ನು ಏನು ಆಯ್ಕೆ ಮಾಡಿಕೊಂಡಿದ್ದಾರಲ್ಲ, ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಏನು ಅಂತ ಕೇಳಿದರೆ, ಜೇಡರ ದಾಸಮಯ್ಯನವರು ಒಂದು ಕಡೆ ಒಂದು ವಚನ ಹೇಳ್ತಾರೆ, ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವರೇನೆಂಬೇಕು ಕಾರಣರಾಮನಾಥ. ಯಾರ ಆಶ್ರಯದಲ್ಲಿ ಕುಳಿತು ನಾವು ಧ್ಯಾನ, ತಪಸ್ಸು, ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾ ಇದ್ದೇವೆ, ಅವರ ಕುರಿತೇ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳದೇನೆ ಇನ್ನು ಅನೇಕ ವಿಷಯಗಳ ಕುರಿತು ಚಿಂತನೆ ಮಾಡ್ತಾ ಇದ್ದೀವಲ್ಲ. ಹಾಗಾಗಿ ಈ ಅದ್ಭುತವಾಗಿರ್ತಕ್ಕಂಥ, ಭಾಳ ವಿಶಾಲವಾಗಿರ್ತಕ್ಕಂಥ, ಸಾಗರದಷ್ಟು ವಿಶಾಲವಾಗಿರ್ತಕ್ಕಂಥ ಜಗದ್ಗುರು ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಕುರಿತು ಏನು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರಲ್ಲ, ಅದಕ್ಕೆ ನಾನು ಅವರಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ನನಗೆ ತಿಳಿದಂತೆ ಇಲ್ಲೇನೋ ಸುಮಾರು 10-15 ವರ್ಷಗಳ ಪರ್ಯಂತರವಾಗಿ ಸಿದ್ಧಾಂತ ಶಿಖಾಮಣಿ ಮತ್ತು ವಚನ ಸಾಹಿತ್ಯದ ಕುರಿತು ಉಪನ್ಯಾಸ ಮಾಲೆಯನ್ನು ಪ್ರತಿ ವರ್ಷ ಶ್ರಾವಣ ತಿಂಗಳಲ್ಲಿ ಸೋಮವಾರ ಮತ್ತು ಗುರುವಾರ ಹೀಗೆ ನಡೀತಾ ಬಂದಿದ್ದು ಸುಮಾರು 10-15 ವರ್ಷಗಳವರೆಗೆ ಸ್ಥಳೀಯವಾಗಿ ಆ ವಿಷಯವನ್ನು ಅರಿತುಕೊಂಡಿರುವಂಥ ವಿದ್ವಾಂಸರಿಂದ ಉಪನ್ಯಾಸವನ್ನು ಏರ್ಪಡಿಸಿದ್ದು ಉದಾಹರಣೆಗಳುಂಟು. ಇನ್ನು ಕಲಬುರಗಿ, ಬೀದರ್, ಹುಮ್ನಾಬಾದ್, ಭಾಲ್ಕಿ, ಔರಾದ್ ಮತ್ತು ಇತರ ಜಿಲ್ಲೆಗಳಿಂದ ವಿದ್ವಾಂಸರನ್ನು ಮತ್ತು ಪೂಜ್ಯರನ್ನು ಆಮಂತ್ರಿಸಿ ಅವರಿಂದ ಉಪನ್ಯಾಸ ಮಾಲೆಯನ್ನು ನಡೆಸಿದ್ದು ತಮ್ಮೆಲ್ಲರಿಗೆ ಗೊತ್ತಿದೆ. ಈ ವರ್ಷದ ಏನು ಉಪನ್ಯಾಸ ಮಾಲೆ ಇದೆಯಲ್ಲ, ಅದು ಮುಖ್ಯವಾಗಿರ್ತಕ್ಕಂಥದ್ದು, ಬಹಳ ವಿಶಾಲವಾಗಿರ್ತಕ್ಕಂಥದ್ದು ಅನ್ನೋ ಮಾತು ಈಗಾಗಲೇ ನಾನು ಉಲ್ಲೇಖ ಮಾಡಿದ್ದೇನೆ. ಮೊದಲ ಧಾರ್ಮಿಕ ಸಂದೇಶ ಏನಪ್ಪ ರುದ್ರಮುನಿ ಶಿವಾಚಾರ್ಯರದು, ಆಮೇಲೆ ಆಧ್ಯಾತ್ಮಿಕ ಮೌಲ್ಯಗಳ ಕುರಿತು, ಆಧ್ಯಾತ್ಮಿಕ ಚಿಂತನೆಯ ಕುರಿತು ರುದ್ರಮುನಿ ಶಿವಾಚಾರ್ಯರು ಅಂದರೆ ಈ ಮಠದ ಮೂಲ ಒಡೆಯರಾಗಿರ್ತಕ್ಕಂಥ ಏನು 12ನೇ ಶತಮಾನದಲ್ಲಿ ಕಲಿಯುಗದ ರೇವಣ ಸಿದ್ಧರು ಇಲ್ಲಿಗೆ ದಯಮಾಡಿಸಿ ಬಂದು ಏನು ಈ ಮಠವನ್ನು ಸ್ಥಾಪನೆ ಮಾಡಿದ್ರಲ್ಲ, ಆ ಮಠಕ್ಕೊಬ್ಬರು ಪಟ್ಟಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಚಿಂತನೆ ಮಾಡಿ ಈ ಮಠಕ್ಕೆ ಮೊದಲನೇ ಪೂಜ್ಯರನ್ನಾಗಿ, ಮೊದಲನೇ ಪಟ್ಟಾಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಯಾರಿಗೆ ಅಂದರೆ ರುದ್ರಮುನಿ ಶಿವಾಚಾರ್ಯರಿಗೆ. ಅವರ ಹುಟ್ಟು, ಅವರ ಜನನ, ಆಮೇಲೆ ಧಾರ್ಮಿಕ ಸಂದೇಶ ಕುರಿತು, ರುದ್ರಮುನಿ ಶಿವಾಚಾರ್ಯರ ಧಾರ್ಮಿಕ ಸಂದೇಶದ ಕುರಿತು ಏನು ಅವ್ರು ಹೇಳಿದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ಬೆಳಕು ಹಾಕೋಣ ಅನ್ನುವಂಥ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸಿ, ಧಾರ್ಮಿಕ ಅಂದರೆ ಏನು, ಧಾರ್ಮಿಕ ಅಂದರೆ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಂದರೆ ಏನು, ಮೊದಲು ಧರ್ಮ ಅಂದರೆ ಏನು ನಾವು ತಿಳ್ಕೋಬೇಕು. ಧರ್ಮ ಅಂದರೆ ನಾವು ವಿಶೇಷವಾಗಿ ಹಿಂದೂ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ ಧರ್ಮ ಹೀಗೆಲ್ಲ ರೂಢಿಯಲ್ಲಿ ಧರ್ಮಕ್ಕೆ ಈ ರೀತಿ ಅರ್ಥವನ್ನು ಕೊಡ್ತೇವೆ. ಧರ್ಮ ಇದು ಸಂಸ್ಕೃತ ಭಾಷೆಯ ಧ್ರ ಅನ್ನುವಂಥ ಧಾತುಗಳಿಂದ ಹುಟ್ಟಿದ್ದು. ಧ್ರ
ಧರ್ಮ ಧ್ರ ಧಾತುವಿನಿಂದ ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಧರ್ಮ ಅನ್ನುವಂಥ ಶಬ್ದ ಉತ್ಪತ್ತಿ ಆಯಿತು. ಧರ್ಮ ಉತ್ಪತ್ತಿ ಆಯಿತು. ಧರ್ಮ ಅಂದರೆ ಏನು? ಧರ್ಮ ಅಂದರೆ ರಕ್ಷಿಸು. ಧರ್ಮ ಅಂದ್ರೆ ಸತ್ಯ. ಧರ್ಮ ಅಂದ್ರೆ ಎತ್ತಿ ಹಿಡಿ. ಧರ್ಮ ಅಂದ್ರೆ ಪೋಷಿಸು. ಸಾಮಾನ್ಯವಾಗಿ ಈ ಧರ್ಮಕ್ಕೆ ಸುಮಾರು ಜನ ಅರ್ಥವನ್ನು ಕೊಟ್ಟಿದ್ದಾರೆ. ತಾಯಿ ಧರ್ಮ ಏನಪ್ಪ? ಮಕ್ಕಳನ್ನು ಪೋಷಿಸುವುದು. ತಂದೆಯ ಧರ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕಲಿಸುವುದು. ಗುರುವಿನ ಧರ್ಮ ಏನದ? ಉಪದೇಶ ಮಾಡುವುದು. ಇದನ್ನು ಕುರಿತು ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದು ನೋಡದಿರಲಿ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅನ್ನುವಂಥ ಮಾತು. ಹೀಗಾಗಿ ಧರ್ಮಕ್ಕೆ ಹಲವಾರು ಅರ್ಥಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗಾಗಿ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೆ ನಾವು ಬಂದಾಗ ದೇವರಲ್ಲಿ, ಧರ್ಮದ ಆಚರಣೆಯಲ್ಲಿ ನಂಬಿಕೆಯನ್ನು ಹೊಂದಿರುವಂಥ ವಿಚಾರ ಅಥವಾ ವ್ಯಕ್ತಿ. ಹಾಗಾಗಿ ಧಾರ್ಮಿಕ ವಿಷಯಕ್ಕೆ ಬಂದಾಗ ಯಾರು ಪವಿತ್ರ ಗ್ರಂಥಗಳಲ್ಲಿ, ಯಾರು ಗುರುವಿನಲ್ಲಿ, ಯಾರು ದೇವರಲ್ಲಿ, ಯಾರು ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಅವರು ಹೇಳಿದಂತೆ ಆಚರಣೆಯನ್ನು ಪಾಲಿಸುತ್ತಾರೋ ಅವರು ಧರ್ಮವಂತರು, ಧರ್ಮವನ್ನು ಪಾಲಿಸುತ್ತಾರೆ ಅನ್ನುವಂಥ ಮಾತನ್ನು ಒಂದು ಕಡೆ ನಾವು ಹೇಳ್ತೇವೆ. ಹೀಗಾಗಿ ಭಾರತೀಯ ಮೌಲಿಕ ಸಿದ್ಧಾಂತ ಒಂದು ಕಡೆ ನಾವು ಸುಮ್ಮನೆ ಒಂಚೂರು 1-2 ನಿಮಿಷ ಅದರ ಕುರಿತು ಮಾತನಾಡಿದರೆ, ಧಾರ್ಮಿಕ ಮೌಲಿಕ ನಮ್ಮ ಭಾರತೀಯ ಮೌಲಿಕ ಸಿದ್ಧಾಂತಗಳಲ್ಲಿ ಮೊಟ್ಟ ಮೊದಲಿಂದಾಗಿ ಬರ್ತಕ್ಕಂಥದ್ದು ಧರ್ಮ, ಆಮೇಲೆ ಅರ್ಥ, ಆಮೇಲೆ ಕಾಮ, ಆಮೇಲೆ ಮೋಕ್ಷ. ಧರ್ಮ ಈಗಾಗಲೇ ನಾನು ಹೇಳಿದೆ. ಆಮೇಲೆ ಅರ್ಥ ಅಂದರೆ ಸಂಪತ್ತು. ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಕ್ಕೆ ನಮಗೆ ಸಂಪತ್ತು ಅವಶ್ಯಕವಾಗಿ ಬೇಕು, ಹಣ ಅವಶ್ಯಕವಾಗಿ ಬೇಕು. ಹಣ ಸಂಪಾದನೆ ಹೇಗೆ ಮಾಡಬೇಕು ಅಂತಂದರೆ ಧರ್ಮದ ಮಾರ್ಗದಲ್ಲಿ ಮಾಡಬೇಕು ಅನ್ನುವಂಥ ನಮ್ಮ ಭಾರತೀಯ ಮೌಲಿಕ ಸಿದ್ಧಾಂತ ಒಂದು ಕಡೆ ಹೇಳ್ತದೆ. ಇನ್ನು ಕಾಮ ಅಂದರೆ ಬಯಕೆ. ನಮ್ಮ ಬಯಕೆಗಳನ್ನು ಸಾಮಾನ್ಯವಾಗಿ ಈಡೇರಿಸಿಕೊಳ್ಳೋದು ಯಾವ ಮಾರ್ಗದಲ್ಲಿ ಅಂದರೆ ಧರ್ಮದ ಮಾರ್ಗದಲ್ಲಿ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಬೇಕು ಅನ್ನುವಂಥದ್ದು ಭಾರತೀಯ ಮೌಲಿಕ ಸಿದ್ಧಾಂತದ ಒಂದು ಪ್ರತಿಪಾದನೆ. ಇನ್ನು ಇವು 3 ಧರ್ಮದ ಮಾರ್ಗದಲ್ಲಿ ನಾವು ಅನುಸರಿಸಿದೀವಿ ಅಂದರೆ ಖಂಡಿತವಾಗಿ ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ, ಈ ಬಂಧನದಿಂದ ಬಿಡುಗಡೆ ಆಗ್ತದೆ ಅನ್ನುವಂಥ ಭಾರತೀಯ ಮೌಲಿಕ ಸಿದ್ಧಾಂತದ ಒಂದು ಸಂಕ್ಷಿಪ್ತ ಮಾತು. ಹಾಗಾಗಿ ಧರ್ಮದ ಕುರಿತು ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಧರ್ಮಾರ್ಥ ಪ್ರಭವಂತೈವಾರ್ಥ ಪ್ರಭದ್ಯವತೆ ಸುಖ ಧರ್ಮೇಣ ಲಭ್ಯತೆ ಸರ್ವಂ ಧರ್ಮ ಜಗತ್ ಅನ್ನುವಂಥ ಒಂದು ಮಾತು ಬರ್ತಾ ಇದೆ. ಇದರ ಅರ್ಥ ಧರ್ಮದಿಂದಲೇ ಅರ್ಥ, ಧರ್ಮದಿಂದಲೇ ಸುಖ, ಸಕಲ ಅಭಿಷ್ಟವು ಧರ್ಮದಿಂದ ಕೈಗೂಡುತ್ತದೆ, ಈ ಜಗತ್ತು ಧರ್ಮದ ತಳಹದಿ ಮೇಲೆ ನಿಂತಿದೆ ಅನ್ನುವಂಥ ಮಾತು ರಾಮಾಯಣದಲ್ಲಿ ಅಯೋಧ್ಯಾಕಾಂಡದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತು. ಇನ್ನು ಮಹಾಭಾರತದಲ್ಲಿ ಸೃಷ್ಟಿಯಲ್ಲಿರುವ ಸಮಸ್ತ ಜೀವಿಗಳ ಕಲ್ಯಾಣ ದೃಷ್ಟಿಯಿಂದಲೇ ಧರ್ಮ ಹುಟ್ಟಿಕೊಂಡಿದೆ, ಧರ್ಮವು ಎಲ್ಲರನ್ನೂ ರಕ್ಷಿಸಿದೆ ಅನ್ನುವಂಥ ಮಾತು ಬರ್ತಾ ಇದೆ. ಧರ್ಮೋ ರಕ್ಷಿತಿ ರಕ್ಷತಾ ಅನ್ನುವಂಥ ಕೂಡ ಒಂದು ಮಾತು ಉಕ್ತಿ ನಾವು ಕೇಳ್ತೇವೆ. ಹಾಗಾಗಿ ಜಗದ್ಗುರು ರುದ್ರಮುನಿ ಶಿವಾಚಾರ್ಯರು ಇಂಥ ಧಾರ್ಮಿಕ ಮೌಲ್ಯಗಳನ್ನು ಕುರಿತು ಏನು ಸಂದೇಶ ಪಟ್ಟರಪ್ಪ 12ನೇ ಶತಮಾನದಾಗ. 12ನೇ ಶತಮಾನದ ಅವರ ಸಂದೇಶಗಳು, ಅವರ ಕೊಡುಗೆಗಳು ಅಪಾರವಾಗಿರ್ತಕ್ಕಂಥದ್ದು. ಇಲ್ಲಿಯವರೆಗೆ ನಾವು ಸಿದ್ಧಾಂತ ಶಿಖಾಮಣಿ ವಚನ ಸಾಹಿತ್ಯದ ಕುರಿತು ಸಾಕಷ್ಟು ಚರ್ಚೆಗಳನ್ನು, ಚಿಂತನೆಗಳನ್ನು ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಎಷ್ಟು ನಾವು ತಿಳ್ಕೊಂಡಿದ್ದೇವೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೇವೆ ಗೊತ್ತಿಲ್ಲ. ಅದಕ್ಕಿಂತಲೂ ಮಿಗಿಲಾಗಿ 12ನೇ ಶತಮಾನದಲ್ಲಿ ಜಗದ್ಗುರು ರುದ್ರಮುನಿ ಶಿವಾಚಾರ್ಯರು ಮಾಡಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳು ಇವತ್ತು ನಾವು ವರ್ಣಿಸಲು ಅಸಾಧ್ಯವಾಗಿರ್ತಕ್ಕಂಥ ಸಂಗತಿಗಳು ಇವತ್ತು ಅನೇಕ ಬೆಳಕಿಗೆ ಬಂದಿವೆ. ಅಂಥ ಒಂದು ಸುಸಂದರ್ಭದಲ್ಲಿ ಮೊನ್ನೆ ಪೂಜ್ಯರು ಅವರಿಗೆ ಲಭಿಸಿರ್ತಕ್ಕಂಥ ಒಂದು ಲೇಖನವನ್ನು, ಅದು ಫಗು ಹಳಕಟ್ಟಿಯವರು ಪ್ರಕಟಪಡಿಸಿರ್ತಕ್ಕಂಥ 1937ರಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಒಂದು ಲೇಖನ ಇವತ್ತು ನಮ್ಮ ಸುದೈವಕ್ಕೆ ಲಭ್ಯ ಆಗಿದೆ. ಅದರಲ್ಲಿನ ಕೆಲವು ವಿಚಾರಗಳನ್ನು ನಿಮ್ಮೆದುರಿಗೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ರುದ್ರಮುನಿ ಶಿವಾಚಾರ್ಯರು ಅವರ ಹುಟ್ಟು ಸಂಕ್ಷಿಪ್ತವಾಗಿ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಪೂಜ್ಯರು ಅರ್ಧ ತಾಸಿನಲ್ಲಿ ನಿಮ್ಮ ಉಪನ್ಯಾಸ ಮುಗಿಸಿ ಅಂತ ಹೇಳಿದ್ದಾರೆ. ಹೀಗಾಗಿ ಧಾರ್ಮಿಕ ಚಿಂತನೆ ಕುರಿತು ಮಾತನಾಡುವಾಗ ಅವರ ಜನನದ ಕುರಿತು ಜಗದ್ಗುರು ರೇವಣ ಸಿದ್ಧರ ಮಾನಪುತ್ರರಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯರು ಇದೇ ಬಸವ ಕಲ್ಯಾಣದಲ್ಲಿ ತ್ರಿಪುರಾಂತ ಕೆರೆಯಲ್ಲಿ ಹುಟ್ಟುತ್ತಾರೆ. ಅವರು ಹುಟ್ಟು ಹೇಗಾಯಿತು ಅನ್ನೋದು ಕಳೆದ 2 ಪ್ರವಚನಗಳ ಸಂದರ್ಭದಲ್ಲಿ ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ಹೇಳಿದ್ದಾರೆ. ಅದನ್ನೇ ನಾನು ಮತ್ತೆ ಪುನಃ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ರುದ್ರಮುನಿ ಶಿವಾಚಾರ್ಯರ ಹುಟ್ಟಿನ ನಂತರ ಅವರ 8ನೇ ವಯಸ್ಸಿನಲ್ಲಿ ಈ ಮಠಕ್ಕೆ ಮೊದಲನೇ ಪಟ್ಟಾಧ್ಯಕ್ಷರಾಗಿ ಜಗದ್ಗುರು ರೇವಣ ಸಿದ್ಧರಿಂದ ಏನು ಕೊಲ್ಲಿಪಾಕಿನಿಂದ ಈ ರಟ್ಕಲ್ ಗುಡ್ಡಕ್ಕಂತ ಹಿಂಗೆಲ್ಲ ಆಗಮಿಸಿ ಬರ್ತಾ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಇಲ್ಲಿ ರುದ್ರಮುನಿ ಶಿವಾಚಾರ್ಯರನ್ನು, ರುದ್ರಮುನಿ ದೇವರನ್ನು ಇಲ್ಲಿ ಪಟ್ಟಾಧ್ಯಕ್ಷರನ್ನಾಗಿ ಈ ಮಠಕ್ಕೆ ಮಾಡ್ತಾರೆ. ಹಾಗಾಗಿ ರುದ್ರಮುನಿ ಶಿವಾಚಾರ್ಯರು ಎಷ್ಟು ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಹೊಂದಿದ್ರು ಅಂತಂದ್ರೆ ತಮ್ಮ 8ನೇ ವಯಸ್ಸಿನಲ್ಲಿ ಅಸ್ಖಲಿತವಾಗಿ ಸಿದ್ಧಾಂತ ಶಿಖಾಮಣಿಯನ್ನು ಓದುವಂಥ, ಪ್ರವಚನ ಮಾಡುವಂಥ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇತ್ತು ಅನ್ನುವುದನ್ನು ಇಲ್ಲಿ ಶಿವಾನುಭವ ಚರಿತ್ರೆ, ರುದ್ರಮುನಿ ಶಿವಾಚಾರ್ಯರ ಚರಿತ್ರೆಯಲ್ಲಿ ಫಗು ಹಳಕಟ್ಟಿಯವರು ತಮ್ಮ ಲೇಖನದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. 8ನೇ ವಯಸ್ಸಿಗೆ ಅವರಿಗೆ ಪಟ್ಟಾಧ್ಯಕ್ಷ ಆಗ್ತದೆ. ಹಿಂದೂ ಧರ್ಮದ ಏನು ಸನಾತನ ಸಂಸ್ಕೃತಿ ಪದ್ಧತಿ ಇದೆ, ಪೂಜಾ ವಿಧಾನ, ಪಂಚಕಲಶಗಳನ್ನು, ಪಂಚಮುಖಿ ಶಿವನನ್ನು ಪ್ರತಿಷ್ಠಾಪಿಸಿ ಪೂಜಾ ವಿಧಾನಗಳನ್ನು ಮಾಡುವಂಥ, ರುದ್ರ ಪೂಜೆಗಳನ್ನು ಮಾಡುವಂಥ, ಲಿಂಗ ದೀಕ್ಷೆಯನ್ನು ಕೊಡ್ತಕ್ಕಂಥ ಹಲವಾರು ಧಾರ್ಮಿಕ ಕಾರ್ಯಗಳನ್ನು ರುದ್ರಮುನಿ ದೇವರು ಇಲ್ಲಿ ಮಾಡ್ತಾ ಬರ್ತಾರೆ. ಆ ಸಂದರ್ಭದಲ್ಲಿ ರುದ್ರಮುನಿ ದೇವರು ಹಾವಿನಾಳ ಕಲ್ಲಯ್ಯ ಅನ್ನುವಂಥ ಒಬ್ಬ ಶಿವಶರಣ. ಹಾವಿನಾಳ ಕಲ್ಲಯ್ಯ ಅಂತಂದ್ರೆ ಈ ಚಿನ್ನಾಭರಣ ಮಾಡ್ತಕ್ಕಂಥ ಶೀಲ್ವಂತ ಸಮಾಜದ ಒಬ್ಬ ಶರಣ. 770 ಅಮರ ಗಣಗಳಂತ ಹೇಳ್ತಾರಲ್ಲ, ಅದರಲ್ಲಿ ಹಾವಿನಾಳ ಕಲ್ಲಯ್ಯನೂ ಕೂಡ ಒಬ್ಬ ಶಿವಶರಣ. ಈ ಹಾವಿನಾಳ ಕಲ್ಲಯ್ಯನಿಗೆ ಲಿಂಗ ದೀಕ್ಷೆ ಕೊಡಬೇಕಾದ್ರೆ ಜಗದ್ಗುರು ರೇವಣ ಸಿದ್ಧರು ನಿನಗೆ ಸಮರ್ಥವಾಗಿರ್ತಕ್ಕಂಥ ಗುರುಗಳು ಯಾರು ಅಂದ್ರೆ ರುದ್ರಮುನಿ ಶಿವಾಚಾರ್ಯರು ಅಂತ ಹೇಳಿ ರುದ್ರಮುನಿ ಶಿವಾಚಾರ್ಯರಿಂದ ಹಾವಿನಾಳ ಕಲ್ಲಯ್ಯನಿಗೆ ಲಿಂಗ ದೀಕ್ಷೆಯನ್ನು ಕೊಡಲಿಕ್ಕೆ ಆದೇಶ ಮಾಡ್ತಾರೆ. ಹೀಗಾಗಿ ರೇವಣ ಸಿದ್ಧರು ರುದ್ರಮುನಿಯನ್ನು ಕೊಲ್ಲಿಪಾಕಿಗೆ ಕರೆದುಕೊಂಡು ಹೋಗದೆ ಮಂಗಳ ವೇಳೆಗೆ ಕರ್ಕೊಂಡು ಹೋಗಿ ಅಲ್ಲಿ ಹಲವಾರು ಕಾರ್ಯಗಳನ್ನು ಮಾಡಿ ಮತ್ತೆ ಸೊಲ್ಲಾಪುರಕ್ಕೆ ಬಂದು ಸೊಲ್ಲಾಪುರ ಸಿದ್ದರಾಮೇಶ್ವರರ ಒಂದು ಭೇಟಿ ಮಾಡಿಸಿ ಅಲ್ಲಿನ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮುಗಿಸಿಕೊಂಡು ಪುನಃ ರುದ್ರಮುನಿ ದೇವರು ಬಸವ ಕಲ್ಯಾಣಕ್ಕೆ ಬರ್ತಾರೆ ಅನ್ನುವಂಥ ಇತಿಹಾಸ ಇಲ್ಲಿ ನಮ್ಗೆ ಸಿಗ್ತಾ ಇದೆ. ಇನ್ನು 12ನೇ ಶತಮಾನದಲ್ಲಿ ರುದ್ರಮುನಿ ದೇವರು ಬಸವ ಕಲ್ಯಾಣದಲ್ಲಿ ಇದ್ದಾಗ ಶಿವಶರಣರಿಗೂ ಮತ್ತು ಬಿಜ್ಜಳರಿಗೂ ವಿರೋಧಗಳು ಬರ್ತವೆ. ಆ ವಿರೋಧಕ್ಕೆ ಹಲವಾರು ವಿಷಯಗಳು ಕಾರಣ. ಆ ವಿಷಯಗಳು ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆಪಡೋದಿಲ್ಲ. ಕಲ್ಯಾಣ ಪಟ್ಟಣದಲ್ಲಿ ಭೀಕರ ಸ್ಥಿತಿ ಉಂಟಾಗ್ತದೆ. ಬಸವೇಶ್ವರ, ಪ್ರಭುದೇವ, ಮಹಾದೇವಿಯಕ್ಕ ಮೊದಲಾದ ಶಿವಶರಣರು ಕಲ್ಯಾಣ ಬಿಟ್ಟು ಶ್ರೀಶೈಲಕ್ಕೆ ಹೋಗುವಂಥ ಪ್ರಸಂಗ ಬರ್ತದೆ. ಆ ಸಂದರ್ಭದಲ್ಲಿ ಅವರನ್ನು ಧೈರ್ಯ ತುಂಬಿ ಪ್ರಭುದೇವ ಬಸವಣ್ಣನಿಗೆ, ಅಕ್ಕ ಮಹಾದೇವಿಯವರಿಗೆ ಒಂದು ಧೈರ್ಯ, ಆತ್ಮಸ್ಥೈರ್ಯವನ್ನು ತುಂಬಿ ಅವರ ಜೊತೆಯಲ್ಲಿ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಸುರಕ್ಷಿತವಾಗಿ ಬಿಟ್ಟು ಬರುವಂಥ ವ್ಯವಸ್ಥೆಯನ್ನು ರುದ್ರಮುನಿಯವರು ಮಾಡ್ತಾರೆ. ಆ ಸ್ಥಿತಿಯಲ್ಲಿ ಚನ್ನಬಸವ, ಮಡಿವಾಳ ಮಾಚಿದೇವ, ಕಿನ್ನರಿ ಬ್ರಹ್ಮಯ್ಯ ಇವರೇ ಕೆಲವರು ಮುಖ್ಯಸ್ಥರಾಗಿ ಹಿಂದೆ ಉಳಿಯುವ ಪ್ರಸಂಗ ಬಂತು. ಅಂಥ ಸಂದರ್ಭದಲ್ಲೂ ಕೂಡ ಕಠಿಣ ಕಾಲದಲ್ಲಿ ರುದ್ರಮುನಿ ದೇವರು ಅವರನ್ನು ಮುಂದುವರಿಸಿಕೊಂಡು ಹೋಗಿ ಆ ಕಾಲಕ್ಕೆ ಅವರಿಗೆ ಸಹಾಯ ಮಾಡಿ ವಚನ ಸಾಹಿತ್ಯವನ್ನು ಉಳಿಸುವಂಥ ಕೆಲಸವನ್ನು ರುದ್ರಮುನಿ ದೇವರು ಮಾಡ್ತಾರೆ ಅನ್ನುವಂಥ ಉಲ್ಲೇಖ ಬಗು ಹಳಕಟ್ಟಿಯವರು ಬರೆದಿರ್ತಕ್ಕಂಥ ಲೇಖನಗಳಲ್ಲಿ ಇವತ್ತು ನಮ್ಗೆ ಸಿಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಇದೇ ಗವಿಮಠದ ಪರಿಸರದಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇಲ್ಲೇ ಉಳಿತಾರೆ. ಇಲ್ಲಿ ಚನ್ನಡಗಿಲಿ ಮಂಟಪ ಅಂತ ಒಂದು ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಈ ಮಂಟಪದ ನೆರೆಯಲ್ಲಿ ಚನ್ನ ಕಣಿಗಿಲು ಎಂದರೆ ಕೆಂಪು ಕಣಿಗಿಲು ಹೂವುಗಳು ಜಾಸ್ತಿ ಈ ಪರಿಸರದಲ್ಲಿ ಬೆಳೀತವೆ.
ಇದು ಬಹಳ ಸುಂದರವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಆಗಿದೆ ಅನ್ನುವಂಥದ್ದನ್ನು ಗುರುತಿಸಿ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಕೇಂದ್ರ ಇದ್ದಿದೆ. ಅದಕ್ಕೆ ರುದ್ರಮುನಿ ಶಿವಾಚಾರ್ಯರು ಏಕಾಂತದಲ್ಲಿ ಇದ್ಕೊಂಡು ಶಿವಧ್ಯಾನ ಪಾರಾಯಣ ಮಾಡ್ತಾ ವೀರಶೈವ ಗ್ರಂಥದಲ್ಲಿ ಅವರು ಇಲ್ಲೇ ಇರ್ತಾರೆ ಅನ್ನುವಂಥದ್ದು ಹಲವಾರು ಗ್ರಂಥಗಳಲ್ಲಿ ಸಿಗ್ತವೆ ಅನ್ನುವಂಥ ಮಾತು ಇಲ್ಲಿ ಬಾಗು ಹಳಕಟ್ಟಿಯವರು ವಿವರಿಸ್ತಾರೆ. ಈ ರುದ್ರಮುನಿ ಇವರು ವಾಸ ಮಾಡುವಂಥ ಸ್ಥಳಕ್ಕೆ ಅಂದೇ ರುದ್ರಮುನಿಯ ಗವಿ ಎಂಬ ಹೆಸರು ಬಂದಿರುತ್ತದೆ. ಜೊತೆಗೆ ಅವರ ನಂತರ ಇರ್ತಕ್ಕಂಥ ಏನು ಶಿವಾಚಾರ್ಯರ ಮರಿದೇವರ ಶಿವಾಚಾರ್ಯರು ಅಂತ, ಇದಕ್ಕೆ ಮರಿದೇವರ ಗುಡ್ಡ ಅಂತಲೂ ಕೂಡ ಅವಾಗ 12ನೇ ಶತಮಾನದಿಂದಲೇ ಕೂಡ ಈ ಗವಿಮಠಕ್ಕೆ ಈ ಮರಿದೇವರ ಗುಡ್ಡಕ್ಕೆ ಹೆಸರು ಬಂದಿರತಕ್ಕಂಥದ್ದು ನಾವು ಇಲ್ಲಿ ಉಲ್ಲೇಖಿಸಿದ್ದನ್ನು ನೋಡ್ತೇವೆ.